ಪ್ರಜಾಧ್ವನಿಯ ಎಲ್ಲ ವೀಕ್ಷಕರು ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಮೀರಾ ಪ್ರಸಾದ್. ವೀಕ್ಷಕರೇ, ನಮ್ಮ ಈ ಜರ್ನಲಿಸಮ್ ಅಂದ್ರೆ ಪತ್ರಿಕೋದ್ಯಮ ಅನ್ನುವಂಥದ್ದು ಸಾಕಷ್ಟು ಬೆಳೆದು ನಿಂತಿದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿಯಾಗಿತ್ತು, ಏನು ಎತ್ತ ಅನ್ನುವಂಥ ವಿಚಾರಗಳನ್ನ ಸಾಕಷ್ಟು ನಾವು ತಿಳ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ನಮ್ಮ ಜೊತೆ ಇವತ್ತು ವಿಶೇಷವಾಗಿರುವಂಥ ಅತಿಥಿ ಇದ್ದಾರೆ. ಇವರು ತುಂಬಾನೇ ನಮಗೆ ಮೋಸ್ಟ್ ಸೀನಿಯರ್ ಅಂತ ಹೇಳ್ಬೋದು. ನಾವಿವಾಗ ಮೈಸೂರಲ್ಲಿದ್ದೀವಿ, ಅವ್ರ ಜೊತೆ ಮಾತಾಡೋದಕ್ಕೆ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಯಾರಪ್ಪ ಅಂತಂದರೆ ಶಶಿಧರ್ ಭಟ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಾನು ಹೇಳ್ತಾ ಇದ್ದೆ ಮೋಸ್ಟ್ ಸೀನಿಯರ್ ಅಂತ, ಯಾಕಂದರೆ ನೀವು ಜರ್ನಿಯನ್ನು ಸ್ಟಾರ್ಟ್ ಮಾಡಿದಾಗ ನಾವಿನ್ನೂ ಹುಟ್ಟೇ ಇರಲಿಲ್ಲ. ಆ ರೀತಿಯಾಗಿರುವಂಥ ಕಾಲ ಅದು. ನನಗೆ ಮೊದಲನೆಯ ಪ್ರಶ್ನೆ ಇರುವಂಥದ್ದು ಅದೇ, ಆಮೇಲೆ ಬೇರೆ ಬೇರೆ ಕೇಳ್ತಾ ಹೋಗ್ತೀನಿ. ನೀವು ಪತ್ರಿಕಾರಂಗಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಪತ್ರಿಕಾರಂಗ ಅನ್ನುವಂಥದ್ದು ಹೇಗಿತ್ತು? ಒಂದು, ನಾನು ಈ ಮಾಧ್ಯಮಕ್ಕೆ ಬಂದಿದ್ದು ಅದು ನನ್ನ ಆಯ್ಕೆ ಅಂತ. ಯಾವುದೋ ಕೆಲಸ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ಬಂದದ್ದಲ್ಲ. ಪತ್ರಿಕೋದ್ಯಮದ ಮೂಲಕ ಸಾಮಾಜಿಕ ಬದಲಾವಣೆ ಸಾಧ್ಯ ಆಗಬಹುದು ಅನ್ನುವ ನಂಬಿಕೆಯಿಂದ ಬಂದದ್ದು. ಹಾಗೆಲ್ಲ ಹೇಗೆಂದ್ರೆ ನನ್ನ ಕರಿಯರನ್ನು ನಾನು ಪ್ರಾರಂಭ ಮಾಡಿದ್ದು 80 ರೂಪಾಯಿ ಸಂಬಳಕ್ಕೆ. ಯಾವ ಇಸ್ವಿ ಅದು? ಅದು 82ರಲ್ಲಿ ನಾನು ಬಂದದ್ದು. 82 ನನ್ನ ಡಿಗ್ರಿ ಮುಗಿದ ಮಗ. 82 ನಾನು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ 80 ರೂಪಾಯಿಗೆ ನಾನು ಕೆಲಸ ಪ್ರಾರಂಭ ಮಾಡದ್ದು. ಆಗಿನ ಪತ್ರಿಕೋದ್ಯಮ ಈಗಿನ ಪತ್ರಿಕೋದ್ಯಮದ ನಡುವೆ ತುಂಬ ವ್ಯತ್ಯಾಸ ಇದೆ. ಆಗ ಅದು ಉದ್ಯಮ ಆಗಿರಲಿಲ್ಲ. ಈಗ ನಾವನ್ನ ಪತ್ರಿಕೋದ್ಯಮ ಅಂತೀವಿ. ಉದ್ಯಮ ಅಂದ ತಕ್ಷಣ ಅಲ್ಲಿ ಲಾಭ ನಷ್ಟದ ಪ್ರಶ್ನೆ ಬರುತ್ತೆ. ಸೊ ಲಾಭ ಬೇಕು ಅಂದಂಥ ಸಂದರ್ಭದಲ್ಲಿ ಯಾವ ಮಾರ್ಗವನ್ನಾದರೂ ಕೂಡ ಹಿಡಿಬಹುದು ಅಂತ. ಸೊ ಇದು ಪತ್ರಿಕೋದ್ಯಮ ಅನ್ನುವುದು ಉದ್ಯಮ ಆಗ್ಬೇಕಾ ಆಗಕೂಡದ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅಂದರೆ ಇವತ್ತು ಮಾಧ್ಯಮ, ನಾವು ಇದನ್ನ ಸಂವಿಧಾನದ ಇಷ್ಟನೇ ಅಂಗ ಅಷ್ಟನೇ ಅಂಗ ಅಂತೆಲ್ಲ ಮಾತಾಡ್ತೀವಿ. ಅದೆಲ್ಲ ಬುಲ್ಶಿಟ್ ಅನ್ನೋ ಲೆವೆಲ್ಗೆ ಬಂದಿದೆ. ಅಂದರೆ ಬದುಕೇ ಒಂದು ವ್ಯಾಪಾರವಾದಂಥ ಒಂದು ಕಾಲಘಟ್ಟ. ಮತ್ತು ಸಮಾಜ ಇದೆಯಲ್ಲ, ಒಂದು ಸಮಾಜ ಎಂಥ ಪತ್ರಿಕೋದ್ಯಮವನ್ನ ಬೆಳೆಸುತ್ತೆ ಅನ್ನೋದು ಬಹಳ ಮುಖ್ಯ. ಇವತ್ತರ ಕಾಲಘಟ್ಟದಲ್ಲಿ ಆ ಮೂಲಭೂತ ನಾವೆಲ್ಲ ಕಮಿಟೆಡ್ ಪತ್ರಿಕೋದ್ಯಮ ಇದು ಅಂತ ಮಾತಾಡ್ತಿದ್ವಿ. ನಾನು ಸಮಿತಿ ಕರ್ನಾಟಕ ಬಂದೆ, ಕನ್ನಡ ಪ್ರಭ ಬಂದೆ, 2000 ಇಸ್ವಿಯಲ್ಲಿ ವಿಜುವಲ್ ಮೀಡಿಯಾಕ್ಕೆ ಬಂದೆ. ಸೊ 90ಸ್ನಲ್ಲೇ ನಾನು ದೂರದರ್ಶನ, ಈ ಉಳಿದ ಚಾನಲ್ಗಳು ಬರುವುದಕ್ಕಿಂತ ಮೊದಲು ನಾನು ದೂರದರ್ಶನದ ಕರೆಂಟ್ ಅಫೇರ್ ಪ್ಯಾನಲಿಸ್ಟ್ ಆಗಿದೆ ಕೆಲಸ ಮಾಡ್ಬೇಕಾದ್ರೆ. ಅಲ್ಲೂ ಕೂಡ ಹಲವಾರು ಸಂದರ್ಶನಗಳನ್ನ ನಾನು ಮಾಡಿದೆ. ಒಂದು ಕ್ಯೂರಿಯಾಸಿಟಿ ಇದೆ. ಈಗೆಲ್ಲ ನಾವು ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಎಕ್ಸಾಮ್ಸ್ಗಳನ್ನ, ಪರೀಕ್ಷೆಗಳನ್ನೆಲ್ಲ ತೆಗೆದುಕೊಳ್ತಾರೆ. ರಿಟರ್ನ್ ಎಕ್ಸಾಮ್ ಅವರೆಲ್ಲ ನಾವು ನೋಡ್ತಾ ಇರ್ತೀವಿ. ನೀವಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಇಂಟರ್ವ್ಯೂಗಳನ್ನ ತೆಗೆದುಕೊಳ್ತಾ ಇದ್ರು? ಒಂದು ನಿಮಗೆ ನಾನು ಮೀರಾ ಹೇಳಬೇಕು ಅಂತಂದ್ರೆ, ಒಂದನೇದಾಗಿ ನನ್ನ ಪತ್ರಿಕೋದ್ಯಮದಲ್ಲಿ ನಾನು ಎಂದೂ ಕೂಡ ಇವತ್ತಿನವರೆಗೆ ಒಂದು ಅರ್ಜಿ ಹಾಕಿ ಬಂದವನಲ್ಲ, ಇಂಟರ್ವ್ಯೂ ಮಾಡೋದವನೇ ಅಲ್ಲ. ಸೊ ನಾನು ಪತ್ರಿಕೋದ್ಯಮ ಪ್ರಾರಂಭ ಫಸ್ಟ್ ಆಕಾಶವಾಣಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಊರು ಬಿಟ್ಟೆ. ಜಗಳಗಳು, ಹೊಡೆದಾಟಗಳು, ಕ್ರಾಂತಿ, ಬದಲಾವಣೆ ಬದಿಸಿ ನಾನು ರೈತ ಚಳವಳಿಯಲ್ಲಿ ಇದ್ದವನು, ದಲಿತ ಚಳವಳಿಯನ್ನು ಬೆಂಬಲ ಕೊಡ್ತಾ ಬಂದವನು. ಹೀಗೆ ಸೊ ಆಗಿರ್ಲಿ, ನಾನು ಬಂದಾಗಷ್ಟೇ ಫಸ್ಟ್ ಐ ವಿಲ್ ಟೆಲ್ ಯು, ನಾನು ಒಂದು ದಿವಸ ಆಕಾಶವಾಣಿಗೆ ಹೋದೆ. ಅವರು ಪ್ರದೇಶ ಸಮಾಚಾರ ಓದೋದಕ್ಕೆ ನನಗೆ ಅವಕಾಶ ಕೊಟ್ಟು ಕ್ಯಾಶುವಲ್ ಆಗಿ ಪ್ರಾರಂಭ ಮಾಡಿದೆ. ಸ್ವಲ್ಪ ದಿನ ಆದ್ಮೇಲೆ ಬೇಜಾರಾಯ್ತು, ಯಾಕೋ ಬೆಳಗಿನ ಜಾವ ಯಾರು ಹೇಳ್ತಾರೆ ಅಂತ ಸಮಿತಿ ಕರ್ನಾಟಕದ ಕಚೇರಿಗೆ ಹೋದೆ. ಸೊ ಹೋದ ತಕ್ಷಣ ಹೊರಟ ಇದ್ದೆವು, ಹೀಗೀಗೆ ಅಂತಂದೆ. ಆಯ್ತು ಬರಯ್ಯ, ನೀ ಹೆಂಗೆ ಕೆಲಸ ಮಾಡ್ತೀಯ ನೋಡ್ತೀವಿ, ನಂತರ ನಿನಗೆ ನಾವು ಬೇಕಾದ್ರೆ ಅಪಾಯಿಂಟ್ ಮಾಡ್ಕೋತೀವಿ ಅಂದರು. ಐ ಜಾಯಿನ್ ದೇರ್. 2 ತಿಂಗಳಾದ್ಮೇಲೆ 80 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ರು. ಸೊ ಅದಾದ್ಮೇಲೆ ನನಗೆ ಯಾಕೋ ಇದು ಅನ್ನೋ ಹೊತ್ತಿಗೆ ಒಂದು ಹೊಸ ಪತ್ರಿಕೆ ಬಂತು, ಅದು ಮುಂಜಾನೆ ಅಂತ. ಸೊ ಅಲ್ಲಿ ಡೆಪ್ಯೂಟಿ ಚೀಫ್ ರಿಪೋರ್ಟರ್ ಆಗಿ ಮುಂಜಾನೆ ಪತ್ರಿಕೆಗೆ ಜಾಯಿನ್ ಆದೆ. ಸೊ ಅದು ಬೇರೆ ಬೇರೆ ಕಾರಣಕ್ಕೆ ಆ ಪತ್ರಿಕೆ ಮುಚ್ಚೋಯ್ತು. ನಂತರ ಒಂದು ಸುದ್ದಿ ಸಂಗಾತಿ ಅಂತ ಒಂದು ದಲಿತರ ಪತ್ರಿಕೆ, ಸಿ, ಅದಕ್ಕೆ ಬೆನ್ನೆಲುಬು ಆಗಿ ಬಹಳ ಜನ ದಲಿತರೆಲ್ಲ ಇದ್ರು. ಸೊ ಆ ಪತ್ರಿಕೆಯಲ್ಲಿ ಎಲ್ಲ ದಲಿತರಿದ್ದವು, ನಾನೊಬ್ಬನೇ ಬ್ರಾಹ್ಮಣ ಆಗಿ. ಸೊ ಅದರದ್ದು ಹೋರಾಟದಲ್ಲಿದ್ದೆ. ಅದರ ಬೆನ್ನೆಲುಬಾಗಿ ದೇವನೂರು ಮಹಾದೇವ ಇದ್ರು, ಡಾಕ್ಟರ್ ಪರಮೇಶ್ವರ ಅಪ್ಪ ಇದ್ರು,
ಹೀಗೆ ಭಾಳ ಜನ ಇದ್ರು. ಅದು ನಿಂತು ಹೋದ ಮೇಲೆ ಇನ್ನೇನೋ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನಾವು ನೀವು ಅಂತ. VN ಸುಬ್ರಾವ್ ಅಂತ ಇದ್ರು ಅವ್ರು ಎಡಿಟರ್ ಆದ್ರು. ಸೊ ಆಗ್ಲೇ ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪಿಂದ ಆಹ್ವಾನ ಬಂತು, ಕರೆದ್ರು, ಬಾರಪ್ಪ ಬರ್ತೀಯ ಕೆಲಸಕ್ಕೆ ಅಂತ. ನಾನು ಅಪ್ಲಿಕೇಶನ್ ಹಾಕಿಲ್ಲ, ಇಂಟರ್ವ್ಯೂ ಇಲ್ಲ, ನಥಿಂಗ್. ಹೋದೆ. ಐ ಜಾಯಿಂಡ್ ಆಸ್ ಅ ಪೊಲಿಟಿಕಲ್ ರಿಪೋರ್ಟರ್ ದೇರ್. ಸೊ ಅದನ್ನು ಮುಗಿಸಿ ಒಂದು 10-11 ವರ್ಷ ಕನ್ನಡಪ್ರಭದಲ್ಲಿ ಕೆಲಸ ಮಾಡಿದರೆ 2000 ಇಸ್ವಿಯಲ್ಲಿ. ಸೊ ವಿಜುವಲ್ ಮೀಡಿಯಾ ಪ್ರವೇಶ ಮಾಡಿದೆ. ನಾನು ಕನ್ನಡಪ್ರಭದಲ್ಲಿ ಇದ್ದಾಗಲೂ ನಾನು ದೂರದರ್ಶನದಲ್ಲಿ ಇಂಟರ್ವ್ಯೂಗಳನ್ನೆಲ್ಲ ಮಾಡ್ತಾ ಇದ್ದೆ. 2000ರಲ್ಲಿ ಏಷ್ಯಾನೆಟ್ ಮತ್ತು ಜಿ ನ್ಯೂಸ್ ಎರಡು ಸೇರಿ ಒಂದು ಚಾನಲ್ ತರಬೇಕು ಅಂತ ಡಿಸೈಡ್ ಮಾಡಿದ್ರು, ಕಾವೇರಿ ಅಂತ. ಐ ವಾಸ್ ದ ಫಸ್ಟ್ ಎಂಪ್ಲಾಯ್ ದೇರ್. ಏಷ್ಯಾನೆಟ್ ಅವರು ನಾನು ಭಾಳ ಇಷ್ಟಪಟ್ಟರು. ಸೊ ಬಟ್ ನನ್ನ ಅಪಾಯಿಂಟ್ ಮಾಡಿದ್ರು. ಕಾವೇರಿ ವಾಹಿನಿ ಒಂದು 2 ವರ್ಷ ನಡೀತು. ಅಷ್ಟೊತ್ತಿಗೆ ಜಿ ಮತ್ತು ಏಷ್ಯಾನೆಟ್ ನಡುವೆ ಗಲಾಟೆ ಶುರುವಾಯಿತು, ಭಿನ್ನಾಭಿಪ್ರಾಯಗಳು ಶುರುವಾಯಿತು. ಸೊ ಅವ್ರು ಒಡೆದು ಹೋಗ್ಬಿಟ್ಟು ಚಾನಲ್ ನಿಂತೋಯ್ತು. ನಂತರ ಜಿದವ್ರು ಹೇಳಿದ್ರು, ನೀವು ಜಿ ಹಿಂದಿ ನ್ಯೂಸ್ ಏನಿದೆ ಅದ್ರ ಬೆಂಗಳೂರು ಚೀಫ್ ಆಗಿ ಕೆಲಸ ಮಾಡಿ ಅಂದರು. ನಿನಗೆ ಗೊತ್ತಾ ಬೇಡ, ನನಗೆ ಸಮಸ್ಯೆ ಅಂದರೆ ನನಗೆ ಹಿಂದಿ ಅಷ್ಟು ಚೆನ್ನಾಗಿ ಬರಲ್ಲ. ನನಗೆ ಬರೋ ಹಿಂದಿ ಯಾವುದು ಅಂದ್ರೆ ನಮ್ಮ ಶಿವಾಜಿನಗರ ಹಿಂದಿ, ಏ ಕರ್ಕೋ ಓ ಕರ್ಕೋ, ನಾವು ಆ ಲೆವೆಲ್ ಹಿಂದಿ ಮಾತನಾಡೋದು. ಏ ಕರ್ಕೋ ಓ ಕರ್ಕೋ ಹಿಂದಿ ಮಾತಾಡೋದು ಬಿಟ್ಟು ಜಿ ನ್ಯೂಸ್ನ ಚೀಫ್ ಮಾಡಿಬಿಟ್ರು. ನಾನು ಜಿ ನ್ಯೂಸ್ನಲ್ಲಿ ಬೆಂಗಳೂರು ಚೀಫ್ ಆಗಿ, ಬ್ಯೂರೋ ಚೀಫ್ ಆಗಿ ಒಂದು 2 ವರ್ಷ ಕೆಲಸ ಮಾಡಿದೆ. ಸೊ ಅಷ್ಟೊತ್ತಿಗೆ ಯಾರಪ್ಪ ಇದು ಹಿಂದಿ ಬರಲ್ಲ, ಏನು ಬರಲ್ಲ. ಸೊ ಒಂದು 4-5 ಜನ ರಿಪೋರ್ಟರ್ಸ್ ಇದ್ರು, ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗಿತ್ತು. ಸೊ ನಾನು ಅಂದ್ಕೊಂಡೆ ಬೇಡ, ಬಿಟ್ಬಿಡ್ಬೇಕು ಅಂತ. ಸೊ ನಂದೇ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದೆ ನಾನು. ಭಾನಾಮತಿ ಅಂತ ಒಂದು ಸೀರಿಯಲ್ ETV ಮಾಡಿದೆ. ಇಟ್ ವಾಸ್ ಸಕ್ಸಸ್ಫುಲ್ ಸಿ. ಅದಾದಮೇಲೆ ಒಂದು ಅಖಾಡ ಅಂತ ಒಂದು ಸೀರಿಯಲ್ ಮಾಡಿದೆ. ಸೀರಿಯಲ್ಗಳೆಲ್ಲ ಯಶಸ್ವಿ ಆಗ್ತಾ ಇತ್ತು. ಅದನ್ನು ಇನ್ 2005 ಅಗೇನ್ ಏಷ್ಯಾನೆಟ್ ಕಾಂಟ್ಯಾಕ್ಟೆಡ್ ಮೀ. ಮತ್ತು ಕನ್ನಡ ಚಾನಲ್ ತರ್ತಿದ್ದೀವಿ, ನೀವು ಬರಲೇಬೇಕು ಅಂದರು. ನಾನು ಈ ಫ್ರೀಲಾನ್ಸಾಗಿ ಇಷ್ಟು ಮಾಡಿಬಿಟ್ಟು ಸಾಕಾಗಿ ಹೋಗಿತ್ತು ನನಗೆ. ಐ ಜಾಯಿಂಡ್ ದೇರ್. ಸೊ ಆಗ ಪ್ರಾರಂಭ ಮಾಡಿದ್ದು ಸುವರ್ಣ ಎಂಟರ್ಟೈನ್ಮೆಂಟ್ ಚಾನಲ್. ಸೊ ಸುವರ್ಣ ಸ್ಟಾರ್ಟ್ ಮಾಡಿ, ಸುವರ್ಣದ ಒಳಗಡೆ ಬರೋ ನ್ಯೂಸ್ ನೋಡ್ಬಿಟ್ಟು ರಾಜೀವ್ ಚಂದ್ರಶೇಖರ್ಗೆ ಭಾಳ ಇದಾಗ್ಬಿಡ್ತು. ನ್ಯೂಸ್ ಚಾನಲ್ ಮಾಡೇ ಬಿಡೋಣ ಅಂತ. ಸೊ ವಿ ಸ್ಟಾರ್ಟೆಡ್ ಸುವರ್ಣ ನ್ಯೂಸ್ ಇನ್ 2007 or 8. ಆಯಿತು, 2 ವರ್ಷ ಆಗೋದು. ಬೇರೆ ಬೇರೆ ಕಾರಣಕ್ಕೆ ಹೋಗ್ಬಿಟ್ಟು ನನಗೆ ಪ್ರಮೋಷನ್ ಕೊಟ್ಬಿಟ್ಟು ಏಷ್ಯಾನೆಟ್ ಗ್ರೂಪ್ ಡೈರೆಕ್ಟರ್ ಮಾಡಿದ್ರು. ಸೊ ನನಗೆ ಬೇಜಾರು, ನಾನು ಯಾಕಪ್ಪ ಇದೆಲ್ಲ ನನ್ನ ಮಗಂದು. ನಾನು ಐ ಎಮ್ ಎ ನ್ಯೂಸ್ ಮ್ಯಾನ್. ಐ ಲವ್ ಇಟ್. ಐ ಆಮ್ ನಾಟ್ ಎ ಅಡ್ಮಿನಿಸ್ಟ್ರೇಟಿವ್ ಪರ್ಸನ್. ಸೊ ಆದರೂ ಕೂಡ ನಾನು ಡೈರೆಕ್ಟರ್ ಮಾಡಿಬಿಟ್ರು, ಇದಾಗ್ಬಿಟ್ರು. ಒಂದು ಸ್ವಲ್ಪ ಕಡೆ ಬೇಜಾರಾಯಿತು ಬೇರೆ ಬೇರೆ ಕಾರಣಕ್ಕಾಗಿ. ಐ ಲೆಫ್ಟ್ ದ್ಯಾಟ್. ಅದನ್ನು ಬಿಡೋ ಹೊತ್ತಿಗೆ ಮತ್ತೆ ನಮ್ಮ ಸತೀಶ್ ಜಾರಕಿಹೊಳಿ ಸಮಯ ಚಾನಲ್ ಇತ್ತು. ಅವರು ನನ್ನ ಚಾನಲಿಗೆ ಬಂದ್ಬಿಡ್ರಿ, ನಡ್ಸೋಕ್ಕಾಗ್ತಾ ಇಲ್ಲ, ಬನ್ನಿ 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 ಅಂದರು. ಸೊ ನಾನು ಸತೀಶ್ ಜಾರಕಿಹೊಳಿ ಬಟ್ ಐ ಟುಕ್ ಓವರ್ ಸಮಯ ಚಾನಲ್. ಸೊ ಅದು ಸ್ವಲ್ಪ ದಿವಸ ನಡೆಸೋದಕ್ಕೆ ಮತ್ತೆ ಏನೇನೋ ಡೆವಲಪ್ಮೆಂಟ್ಗಳಾಯಿತು. ಏನು ಮಾಡೋದು ಅನ್ನೋ ಹೊಟ್ಟೆಗೆ ನಾನು ಅವ್ರಿಗೆ ಹೇಳ್ಬಿಟ್ಟೆ, ನಾನು ಬಿಟ್ಬಿಡ್ತೀನಿ, ನನಗೆ ಆಗಲ್ಲ ಅಂತ. ಸೊ ಸಮಯ ಬಿಟ್ಟೆ. ಮತ್ತು ಅಷ್ಟೊತ್ತಿಗೆ ಒಂದು ತಮಿಳ್ ಸೀರಿಯಲ್ ಮಾಡಿದೆ, ಜಯ ಟಿವಿಗೆ. ಇಟ್ ವಾಸ್ ನಂಬರ್ 1 ತಮಿಳ್ ಸೀರಿಯಲ್ ಇನ್ ಜಯ ಟಿವಿ. ಐ ಡಿಡ್ ಇಟ್ ಸಮ್. ನಂತರ ಮತ್ತೆ ಚಾನಲ್ ಮಾಡೋಣ ಅಂತ ಓಡಾಡೋಕ್ಕೆ ಶುರು ಮಾಡಿದೆ. ಐ ಸ್ಟಾರ್ಟೆಡ್ ಸುದ್ದಿ ಟಿವಿ. ಸುದ್ದಿ ಟಿವಿ ನನ್ನ ಚಾನಲ್ಲು, ನನ್ನ ಮಗು ಅದು. ಇಟ್ ವಾಸ್ ಇನ್ ಸಕ್ಸಸ್ಫುಲ್ ಆಲ್ಸೋ. ವಿತಿನ್ ಎ ಸ್ಪ್ಯಾನ್ ಆಫ್ 1.5 years ಯು ಸಿ ದಟ್ ಅವರ್ ರೆವೆನ್ಯೂ ಕ್ರಾಸ್ 1 CR ಇತ್ತು. ಒಟ್ಟಲ್ಲಿ ಬೇರೆ ಬೇರೆ ರಾಜಕೀಯ ಪ್ರಶ್ನೆಗಳು, ಒತ್ತಡಗಳು, ಇನ್ನೊಂದು ಸುದ್ದಿ ಅನ್ನುವಂಥದ್ದು ಇಡೀ ಮಾಧ್ಯಮಗಳಲ್ಲಿ ಬೇರೆ ರೀತಿಯಾಗಿ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇತ್ತು. ಅಂದ್ರೆ ಸುದ್ದಿಯನ್ನು ನೀವು ಪ್ರಸಾರ ಮಾಡುವಂತಹ ವೇ ಆಗಿರ್ಬೋದು, ಅಲ್ಲಿ ನಿರೂಪಕರು ಹಾಕುವಂತಹ ಈ ವೇಷಭೂಷಣಗಳಾಗಿರ್ಬೋದು, ತುಂಬಾ ಡಿಫ್ರೆಂಟ್ ಆಗೆಲ್ಲ ಇತ್ತು. ಈಗ ಜ್ಞಾಪಕ ಮಾಡ್ಕೊಂಡ್ರೆ ಸುದ್ದಿಯನ್ನ ಏನ್ ಹೇಳ್ತೀವಿ? 2-3 ಇದೆ. ಒಂದು, ಇವತ್ತಿನ ಬಹುತೇಕ ಚಾನೆಲ್ಗಳೇನಿವೆ ಅವರು ಒಂದು ಮಠಾಧೀಶರಂತೆ ಇನ್ನೊಬ್ಬರಂತೆ ಉಪದೇಶ ಮಾಡುವ ಕಾಲಘಟ್ಟಕ್ಕೆ ಬಂದಿದೆ. ಒಂದು, ಪ್ರತಿಯೊಬ್ಬ ಆ್ಯಂಕರ್ಗಳು ಕೂಡ ತಾವು ನೇರವಾಗಿ ದೇವಲೋಕದಿಂದ ಇಳಿದು ಈ ಭೂಮಿಗೆ ಬಂದ ಭಗವಂತ ತಾವು ಅಂತ ನಂಬಿದ್ದಾರೆ. ಅವರ ಅಹಂಕಾರ ಇದೆಯಲ್ಲ. ನೀವು ಅಗ್ರೆಸಿವ್ ಆದ ಪ್ರಶ್ನೆಗಳನ್ನ ಕೇಳೋದು ಬೇರೆ. ನಾನು ನನ್ನ ಕಡೆಯಲ್ಲಿ ಅಗ್ರೆಸಿವ್ ಆದ ಪ್ರಶ್ನೆಗಳನ್ನು ಕೇಳಿ ಹಲವಾರು ರಾಜಕಾರಣಿಗಳು ಬೇಸರ ಮಾಡಿದ್ದಿದೆ. ಇನ್ನೊಂದಿದೆ. ಆದರೆ ಇವತ್ತಿನ ದಿನ ನೀವು ಮಾಧ್ಯಮ ದುರಹಂಕಾರ ಅನ್ನಿ, ಅಹಂಕಾರ ಅನ್ನಿ,
ಅದು ಅಪಾಯಕಾರಿ. ಇದು ಪ್ರತಿಯೊಬ್ಬ ಆಂಕರ್ಗಳು ಕೂಡ ಬಂದು ಕ್ಯಾಮ್ರಾ ಮುಂದೆ ಕುಳಿತ ತಕ್ಷಣ ಅವರ ಮಾತು, ಮಾತನಾಡುವ ರೀತಿ, ಪ್ರೆಸೆಂಟೇಷನ್, ಸುದ್ದಿಯಲ್ಲಿ ಮೂರು ವಿಚಾರಗಳಿರ್ತವೆ. ಒಂದು, ದ ಫಸ್ಟ್ ಥಿಂಗ್ ಈಸ್ ದ ಸಿಲೆಕ್ಷನ್ ಆಫ್ ದ ನ್ಯೂಸ್. ಯಾವುದು ಸುದ್ದಿ, ದಟ್ ಇಸ್ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಈಸ್ ದ ಟ್ರೀಟ್ಮೆಂಟ್, ಹೌ ಟು ಟ್ರೀಟ್ ದಟ್ ನ್ಯೂಸ್. ಓಕೆ ಫೈನ್, ಇಟ್ ಇಸ್ ಅ ನ್ಯೂಸ್. ಆ ನ್ಯೂಸ್ ಅನ್ನ ನೀವು ನೋಡುಗರಿಗೆ ಯಾವ ರೀತಿ ಕನ್ವೆ ಮಾಡ್ತೀರಿ, ದಟ್ ಇಸ್ ಸೆಕೆಂಡ್, ದ ಟ್ರೀಟ್ಮೆಂಟ್ ಆಫ್ ದ ನ್ಯೂಸ್. ಥರ್ಡ್ ಒನ್ ಇಸ್ ದ ಪ್ರೆಸೆಂಟೇಷನ್. ನೀವು ಪ್ರೆಸೆಂಟೇಷನ್ ಪ್ರಶ್ನೆ ಬಂದಾಗ ಆಂಕರ್ಗಳು ಬರ್ತಾರೆ. ದೇ ವಿಲ್ ಹ್ಯಾವ್ ಟು ಪ್ರೆಸೆಂಟ್ ದ ನ್ಯೂಸ್. ಅದು ಒಬ್ಬ ಆಂಕರ್ ಅನ್ನ ನೀವು ಆಂಕರ್ ಮಾಡ್ತೀರಿ, ನಿಮ್ಮನ್ನು ನೋಡಿದಾಗ ನೋಡುಗರಿಗೆ ನ್ಯೂಸೇ ಹಾಕ್ಕೊಡ್ದು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಬಾಡಿ ಲ್ಯಾಂಗ್ವೇಜ್ ಶುಡ್ ಸಿಂಕ್ರನೈಸ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಧ್ವನಿಯ ಜೊತೆ ಸಿಂಕ್ರನೈಸ್ ಆಗಬೇಕು. ಧ್ವನಿಗೆ ಒಂದು ಏರ್ ಇಳಿತಬೇಕು. ಒಂದು ಶಬ್ದಕ್ಕೆ ಯಾವ ಒತ್ತು ಕೊಡಬೇಕು, ಹೇಗೆ ಒತ್ತು ಕೊಡಬೇಕು, ಅದು ಬಹಳ ಮುಖ್ಯ. ಇವತ್ತಿನ ಆಂಕರ್ಗಳಿಗೆ ಬದುಕು ಕಾಣಲ್ಲ. ಅದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ. ನಾನು ಶುಗರ್ಲೆಸ್ ಕಾಫಿ ಕುಡಿಯೋದು ಕಣ್ರಿ. ನಾನು ಒಂದು ಹೋಟೆಲಿಗೆ ಹೋದ್ರೆ ಆಯ್ತಾ, ಮೊದಲನೇದಾಗಿ ಕಾಫಿ ಶುಗರ್ಲೆಸ್ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಕಾಫಿ ಅಂತ ತಕ್ಷಣ ಶುಗರ್ಲೆಸ್ ಮರ್ತ್ಬಿಡ್ತಾನೆ. ಒಂದು ಶಬ್ದ ನಾನು ಶುಗರ್ಲೆಸ್ ಪ್ರೆಸ್ ಮಾಡಿ ಶುಗರ್ಲೆಸ್ ಕಾಫಿ ಅಂದ್ರೆ ಪ್ರತಿ ಕ್ಷಣ ಶುಗರ್ಲೆಸ್ ಕೊಡ್ತಾರೆ. ನಾನು ಕಾಫಿ ಶುಗರ್ಲೆಸ್ ಅಂದ್ರೆ ಕಾಫಿ ಬರುತ್ತೆ, ಬಹುತೇಕ ಸಂದರ್ಭದಲ್ಲಿ ಶುಗರ್ಲೆಸ್ ಕೊಡಲ್ಲ. ಅಂದ್ರೆ ಒಂದು ಶಬ್ದ ಇರುತ್ತಲ್ಲ, ನಾವು ಶಬ್ದವನ್ನ ತೆಗೆದುಕೊಳ್ಳುವ ರೀತಿ, ಅದನ್ನ ಹೇಗೆ ಪೋಣಿಸ್ಬೇಕು, ಅದೊಂದು ಮಾಲೆ ಟೈಪ್. ಅದು ನಾನು ಮಾತನಾಡೋದಿರುತ್ತಲ್ಲ, ಅದೊಂದು ಸುಂದರವಾದ ಮಾಲೆ ಹಾಗೆ. ಅದು ಮಲ್ಲಿಗೆಯ ಮಾಲೆ ಆಗ್ಬೋದು, ಇನ್ನೊಂದು ಮಾಲೆ ಆಗ್ಬೋದು, ಮತ್ತೊಂದು ಮಾಲೆ ಆಗ್ಬೋದು. ಅದನ್ನ ಹೇಗೆ ಪೋಣಿಸ್ತೀನಿ ನಾನು, ಹೌ ಐ ಕಮ್ಯುನಿಕೇಟ್, ಅದು ಮರ್ತೋಗಿದೆ. ಇವತ್ತು ಆಂಕರ್ಗಳು ಬಂದಿದ್ದಾಗಣ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು ಅವರು ಅಟ್ಯಾಕಿಂಗ್ ಅಂದ್ರೆ ಕೂಗಾಡುವುದು, ಅರಚಾಡುವುದು ಅಂದ್ಕೊಂಡಿದ್ದಾರೆ. ಬಟ್ ಕೂಗಾಡೋದು, ಅರಚಾಡೋದೇ ಆಂಕರಿಂಗ್ ಅಲ್ಲ. ದಟ್ ಈಸ್ ನಾಟ್ ದ ವೇ ಆಫ್ ಕಮ್ಯುನಿಕೇಶನ್ ಅಟ್ ಆಲ್. ನಿಮಗೆ ನೀವು ಹೇಳುವುದಿರುತ್ತಲ್ಲ, ಅದು ನೇರವಾಗಿ ನೋಡುಗನ ಹೃದಯವನ್ನ ತಟ್ಟಬೇಕು. ಯು ಶುಡ್ ರೀಚ್ ದ್ಯಾಟ್. ಅಲ್ಲಿ ಎಲ್ಲ ಭಾವಗಳು ಇರಬೇಕು. ಅಂದ್ರೆ ನೀವು ಮಾತನಾಡುವಾಗ, ನೀವು ಆಂಕರ್ ಬಹಳ ಜನ ಕೂತ್ಕೊಂಡಿರಿ, ಅವ್ರಿಗೆ ಒಂದು ಸಾವಿನ ಸುದ್ದಿಗೂ ಒಂದು ಬರ್ತ್ಡೇ ಪಾರ್ಟಿ ಸುದ್ದಿಗೂ ಇನ್ಯಾರ್ದಕ್ಕೂ ಆ ನಡುವೆ ಒಂದು ವ್ಯತ್ಯಾಸ ಇವತ್ತಿನ ದಿನ ಮರ್ತೋಗ್ಬಿಟ್ಟಿದೆ ಅಂತ. ಅವನು ಒಂದೇ ರೀತಿ ಬರ್ಬೇಕಾದ್ರೆ ಹಾಗೆ, ನಾನು ಇವತ್ತು ಯಾರನ್ನು ಬೈಲಿ. ಅಗ್ರೆಸಿವ್ ಜರ್ನಲಿಸಮ್ ಅಂದ್ರೆ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡೋದು, ಬೈಬೇಕು. ಯು ಸಿ, ಆ ರೀತಿಯಲ್ಲಿ ಇವರು ಒಂದು ರೀತಿ ಶಬ್ದ ಭಯೋತ್ಪಾದಕರು ಅಂತ. ಅಂದ್ರೆ ಮಾಧ್ಯಮದವರೇ ಒಂದು ರೀತಿ ಭಯೋತ್ಪಾದಕರಾಗಿ ಇವತ್ತಿನ ದಿನ ಪರಿವರ್ತನೆ ಆಗ್ಬಿಟ್ಟಿದ್ದಾರೆ. ಆದ್ರೆ ಈ ಮಾತಿಗೆ ನಾನೊಂದು ವಿಚಾರವನ್ನ ಹೇಳ್ತೀನಿ. ಈ ರೀತಿಯಾಗಿರುವಂತ ಆಪಾದನೆಗಳು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಆದ್ರೆ ಒಂದು ಮಾತಿನ ಪ್ರಕಾರ, ಯಾವಾಗ ನೋಡುಗರು ಯಾವುದನ್ನ ಇಷ್ಟಪಡ್ತಾ ಹೋಗ್ತಾರೋ ಅದೇ ಅಲ್ಲಿ ಹೆಚ್ಚಾಗುತ್ತೆ ಅನ್ನೋದು ನೀವು ಹೇಳ್ತಾ ಇದ್ರಿ. ಮುಂಚೆ ಕಾಲದ ಪತ್ರಿಕೋದ್ಯಮ ಉದ್ಯಮ ಆಗಿರ್ಲಿಲ್ಲ, ಈಗದ ಉದ್ಯಮವಾಗಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ. ಸೊ ಈಗ ಅಂದ್ರೆ ಅಭಿರುಚಿಗಳು ಹೇಗೆ ಬದಲಾವಣೆ ಆಗ್ತಾ ಇದೆನೋ ಅದೇ ರೀತಿಯಾಗಿ ಬದಲಾಗ್ತಾ ಇದೆ ಮಾಧ್ಯಮ ಅನ್ನುವಂಥ ಮಾತಿದೆ. ಇದಕ್ಕೆ ನೀವೇನ್ ಹೇಳ್ತೀರಿ? ಇದು ಹೇಗೆ ಗೊತ್ತಾ, ನೀವು ಗಾಂಧಿನಗರಕ್ಕೆ ಹೋಗಿ. ನಾನು ಬಹಳ ವರ್ಷ ಸಿನಿಮಾ ಜರ್ನಲಿಸಮ್ ಮಾಡಿದೆ. ನಾನು ಬಹಳಷ್ಟು ಸಿನಿಮಾ ನಟರುಗಳು, ನಿರ್ಮಾಪಕರು ಎಲ್ಲ ನನಗೆ ವೈಯಕ್ತಿಕವಾಗಿ ಗೊತ್ತಿತ್ತು. ನೀವಂದ್ರೆ ಏನಂತಾರೆ ಗೊತ್ತಾ, ಒಂದು ಕೆಟ್ಟ ಸಿನಿಮಾ ಕೊಟ್ಟವನ ಹತ್ರ ಹೋದ್ರೆ ಏನ್ ಮಾಡ್ರಿ, ಜನ ಕೇಳ್ತಾರೆ, ನಾವು ಕೊಡ್ತೀವಿ. ಇದು ಎಕ್ಸ್ಕ್ಯೂಸ್ ಅಲ್ಲ. ಜನ ಕೇಳ್ತಾರೆ, ನಾನು ಕೊಡ್ತೀನಿ ಅಂತಂದ್ರೆ ಅದರ ಅರ್ಥ ಏನು? ನೀವು ನಿಮ್ಮೆಲ್ಲ ಜವಾಬ್ದಾರಿಯನ್ನ ಜನರ ಮೇಲೆ ಹಾಕಿ ಸಮಾಜವನ್ನ ನಾಶಪಡಿಸುವಂತ ಸಿನಿಮಾ ಮಾಡ್ತೀರಿ ಅಂತ ಅಲ್ವಾ? ಅದೇ ರೀತಿ ಪತ್ರಿಕೋದ್ಯಮಿಗಳು ಅದರ TRP ಬೇಕು. ಅದ್ರ ಬಹಳ ಸರಳವಾಗಿ ಮೀರಾ ನಿಮ್ಗೆ ಹೇಳ್ತೇನೆ, ದೇರ್ ಶುಡ್ ಬಿ ಎ ಬ್ಯಾಲೆನ್ಸ್ ಬಿಟ್ವೀನ್ ಎ ಸೇಲೆಬಿಲಿಟಿ ಅಂಡ್ ಕ್ರೆಡಿಬಿಲಿಟಿ ಅಂತ. ನೀವು ಒಂದ್ ಕಡೆ ಸೇಲೆಬಿಲಿಟಿ ಇರಲೇಬೇಕು, ನೀವು ಮಾಡಿದಾಗ ಅದು ಮಾರಾಟ ಆಗ್ಬೇಕು, TRP ಬರಬೇಕು. TRP ಇಲ್ಲದಿದ್ರೆ ಆಗಲ್ಲ ಅಲ್ವಾ? TRP ಆಧಾರದ ಮೇಲೆ ಒಂದು ವಾಹಿನಿಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ನಿಮಗೆ ಒಂದು TRP 2 TRP ಇದೆ ಅಂದ್ರೆ ಎಷ್ಟು ಬರುತ್ತೆ ಅನ್ನೋದು ಅಲ್ವಾ? ಒಂದು TRPಗೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ ನಿಮ್ಗೆ 2 ಲಕ್ಷ ರೂಪಾಯಿ ಅಡ್ ರೆವಿನ್ಯೂ ಸ್ಯಾಟಲೈಟ್ ಚಾನಲ್ ಬರಬೇಕು. ದಟ್ಸ್ ಮಾರ್ಕೆಟ್. ಎಸ್, ಬರಬೇಕು. ಆದರೆ ಕ್ರೆಡಿಬಿಲಿಟಿಯನ್ನ ನೀವು ಎಲ್ಲಿವರೆಗೆ ಮೇಂಟೈನ್ ಮಾಡ್ತೀರಿ? ನೀವು ಕ್ರೆಡಿಬಿಲಿಟಿಯನ್ನ ಮೇಂಟೈನ್ ಮಾಡದೆ ಇದ್ರೆ ನಿಮಗೆ ಕ್ರೆಡಿಬಿಲಿಟಿ ಮತ್ತು ಸೇಲೆಬಿಲಿಟಿಯ ನಡುವೆ
ಒಂದು ಸಮತೋಲನವನ್ನ ಕಾಪಾಡೋಕ್ ಸಾಧ್ಯ ಆಗದಿದ್ರೆ ಇವು ಲಜಿಸ್ತೆ. ಬೇರೆ ವ್ಯತ್ಯಾಸ ಇಲ್ಲ. ಒಂದು ಅಂಗಡಿ ತೆಗೆದಿಯೋದಕ್ಕೂ ಆ ಅಂಗಡಿಯಲ್ಲಿ ಏನ್ ಮಾರಾಟ ಮಾಡ್ತೀರಿ ಅಂತ ಗೊತ್ತಿರ್ಬೇಕಲ್ವಾ? ನಿಮ್ಮ ಅಂಗಡಿ ಯಾವುದನ್ನು ಮಾರಾಟಕ್ಕೆ ಇಟ್ಟಿದ್ದೀರಿ ನೀವು, ಅದ್ರ ಮೇಲೆ ನಿಮ್ ಯೋಗ್ಯತೆಯ ತೀರ್ಮಾನ ಆಗುತ್ತೆ. ಇನ್ನು ಒಂದಿಷ್ಟು ವಿಚಾರ ರಾಜಕೀಯವಾಗಿ ನಾನು ಬರ್ತಾ ಹೋಗ್ತೀನಿ. ನೀವು ನೋಡಿದಂಥ ಸಂದರ್ಭದಲ್ಲಿ ಇದ್ದಂತಹ ರಾಜಕೀಯ, ಆಗಿನ ವ್ಯಕ್ತಿಗಳು, ಹಾಗೆಯೇ ಈಗಿರುವಂಥ ರಾಜಕೀಯ, ಈಗಿನ ವ್ಯಕ್ತಿಗಳು ಯಾವ ಕಡೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡೋದೇ ಆಗಿದ್ದಲ್ಲಿ. ಒಂದು, ನಾನು ಪತ್ರಿಕೋದ್ಯಮಕ್ಕೆ ಬಂದಂತಹ ಕಾಲ, ಆ ಕಾಲದಲ್ಲಿ ನಾನು ಪ್ರಿಂಟಿಗೆ ಬಂದಾಗ ನನಗೆ ಹೆಮ್ಮೆ ಸಂತೋಷ ಕೂಡ ಇದೆ. ನಾನು ಆಸ್ ಎ ಪೊಲಿಟಿಕಲ್ ರಿಪೋರ್ಟರ್ ನಾನು ಇಂದಿರಾ ಗಾಂಧಿ ಸಂದರ್ಶನ ಮಾಡಿದ್ದು, ರಾಜೀವ್ ಗಾಂಧಿ ಸಂದರ್ಶನ ಮಾಡಿದ್ದು, ಅಮಿತಾಬ್ ಬಚ್ಚನ್ ಸಂದರ್ಶನ ಮಾಡಿದ್ದು, ರಾಜ್ಕುಮಾರ್ ಜೊತೆಗೆ ಅತಿ ಆತ್ಮೀಯ ಸಂಬಂಧ ಇಟ್ಕೊಂಡಿದ್ದು, ವಿಷ್ಣುವರ್ಧನ್ ಜೊತೆಗೆ ಊಟ ಮಾಡಿದ್ದು. ಸೊ ಆ ಕಾಲಕ್ಕೆ ರಾಜಕಾರಣ ನನಗೆ ದೇವರಾಜ ಅರಸು ಬಹಳ ಹತ್ತಿರದವರಾಗಿದ್ರು, ಏಕವಚನದಲ್ಲಿ ಕರೀತಾ ಇದ್ರು. ಸೊ ಆ ಕಾಲದಲ್ಲಿ ನಮ್ಗೆಲ್ಲ ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೊಡೋ ತಿಂಡಿನೇ ಇದು, ಕೈಲಿ ಕಾಸು ಇರ್ತಿರ್ಲಿಲ್ಲ, ಇನ್ನೊಂದು ಇರ್ತಿರ್ಲಿಲ್ಲ. ಎಲ್ಲಾದ್ರೂ ಕಾಫಿ ಕುಡಿಬೇಕು ಅಂತ ಇದ್ರೆ ಎಲ್ಲಿ ಹೋಗೋದಪ್ಪ ನೋಡಿ, ಅರಸು ಮನೆಗೆ ಇನ್ನೊಬ್ಬರ ಮನೆಗೆ ಹೋಗುದು, ಕಾಫಿ ಯಾರು ಸಿಗುತ್ತೆ, ಬೆಳಗಿನ ತಿಂಡಿ ಇಲ್ಲ ಅಂತ. ಹೇಗಿತ್ತು ಗೊತ್ತಾ, ನಾವೊಂದು ಲೇಖನ ಬರೆದಂತ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಅವ್ರು ಬೆಳಿಗ್ಗೆ ಫೋನ್ ಮಾಡ್ತಾರೆ. ಅರಸು ಹಾಗೇನೆ ಗುಂಡೂರಾವ್ ಆತ್ಮಕಥೆನೆ ಬರ್ತಿದ್ದಿಲ್ಲ. ಅವರೆಲ್ಲ ಬೈದು ಬರೆದ್ರೆ ಅವತ್ತು ಫೋನ್ ಮಾಡಿದ್ರೆ, ನಾವು ತಪ್ಪು ಮಾಡಿದ್ವಾ, ಏನು ಹೌದಾ, ಈಗ ಬನ್ನಿ ಮಾತನಾಡೋಣ ಅಂತಿದ್ರು. ಆ ಕಾಲದ ರಾಜಕಾರಣ ಹೆಗಡೆ. ಸೊ ಹೆಗಡೆ ನನ್ನ ಕೈ ಹಿಡಿದು ಹತ್ತಿದ್ ನನಗೆ ನೆನಪಿದೆ. ಅರಸು ಕೊನೆಗಾಲದಲ್ಲಿ ಅವ್ರ ಮನೇಲಿ ಯಾರೂ ಇರಲಿಲ್ಲ, ಅವರ ದುಃಖದ ಕಾಲವನ್ನು ನೋಡಿದ್ದೇನೆ. ಸೊ ನಜೀರ್ ಸಾಬ್ ನನಗೆ ಬಹಳ ಹತ್ರ ಆಗಿದ್ರು. ಸಾಂಸ್ಕೃತಿಕವಾಗಿ ಲಂಕೇಶ್ ನನ್ನ ಅತಿ ಹೆಚ್ಚಿನ ಪ್ರೀತಿಪಾತ್ರರಾಗಿದ್ರು. ಸೊ ನಾನು ಇವರೆಲ್ಲ ನೋಡಿದ ಸಂದರ್ಭದಲ್ಲಿ ಆ ಸಂಬಂಧ ಬೇರೆ ರೀತಿ ಇತ್ತು. ಇವತ್ತು ರಾಜಕಾರಣಿಗಳು, ಇತ್ತೀಚೆಗೆ ಒಬ್ಬ ರಾಜಕಾರಣಿ ನನ್ನ ಹತ್ರ ಮಾತಾಡ್ತಾ ಇದ್ರು, ರೀ ನೀವೆಲ್ಲ ಪತ್ರಿಕೋದ್ಯಮದಲ್ಲಿ ಪ್ರೆಸ್ ಕಾನ್ಫರೆನ್ಸಿಗೆ ಅಲ್ಲಿ ಇಲ್ಲಿ ಬರೋದು ಇನ್ನೊಂದು ಮತ್ತೊಂದು ನಿಲ್ಲಿಸ್ಬಿಟ್ಟಿದ್ದೀರಿ. ನಮ್ಗೆ ಏನಾಗಿದೆ ಗೊತ್ತಾ, ನಮ್ ಪತ್ರಿಕೋದ್ಯಮಿಗಳ ಜೊತೆ ಮಾತನಾಡೋದಕ್ಕೆ ಭಯ ಆಗುತ್ತೆ. ನನಗೆ ಆತ್ಮೀಯವಾಗಿ ಏನು ಹಂಚ್ಕೊಳಕ್ಕೆ ಆಗ್ತಾ ಇಲ್ಲ ಕಣ್ರಿ. ಏನಾದ್ರು ಹೇಳಕ್ ಹೋಗ್ಬಿಟ್ರೆ ಅದು ಯಾವುದೋ ಬ್ರೇಕಿಂಗ್ ನ್ಯೂಸ್ ಆಗಿ ಬಂದ್ಬಿಡುತ್ತೆ, ಇನ್ನೊಂದಾಗ ಬಂದ್ಬಿಡುತ್ತೆ. ಅಂದ್ರೆ ನಾನೊಬ್ಬ ರಾಜಕಾರಣಿಯಾಗಿ ಇದ್ರೂ ಕೂಡ ನಾನು ಆಂತರಿಕವಾಗಿ ಒಬ್ಬ ಮನುಷ್ಯ ಕಣ್ರಿ. ಪತ್ರಿಕೋದ್ಯಮಿಗಳ ಜೊತೆ ನಾವು ಹಂಚ್ಕೋತೀವಿ, ನಿಮ್ಮಂತರ ಜೊತೆ ಹಂಚ್ಕೋತಿದ್ವಿ, ಹಂಚ್ಕೋತಿದ್ವಿ, ಇನ್ನೊಂದು ಹಂಚ್ಕೋತಿದ್ವಿ, ಹೇಳ್ತಿದ್ವಿ ರಾಜಕೀಯ ಬೆಳವಣಿಗೆ ಬಗ್ಗೆ ನಿಮ್ಮ ಒಟ್ಟಾರೆ ನಿಮ್ಮ ಅಭಿಪ್ರಾಯ ಕೇಳ್ತಿದ್ವಿ, ಸಲಹೆ ಇವತ್ತಿನ ದಿನ ನಾವು ಯಾವುದೇ ಮಾಧ್ಯಮದವರ ಜೊತೆ ಮಾತನಾಡಲಾಗದ ಒಂದು ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಮಾತಾಡಿದ ತಕ್ಷಣ ಅದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ, ವೈಯಕ್ತಿಕ ಬದುಕು ಸಾಮಾಜಿಕ ಬದುಕು ವ್ಯತ್ಯಾಸ ಹೊರಟೋಗ್ಬಿಟ್ಟಿದೆ, ನಾವು ಹೆದರ್ತೀವಿ ಈಗ ಅಂತ. ಇವತ್ತಿನ ದಿನ ಆ ಒಂದು ಮಾಧ್ಯಮ ಮತ್ತು ರಾಜಕಾರಣಿಗಳ ನಡುವೆ ಇದ್ದಂಥ ಒಂದು ಸಂಬಂಧ, ಐ ಡೋಂಟ್ ಸೇ ಸಂಬಂಧ, ಸಂಪರ್ಕ, ಆ ಸಂಪರ್ಕ ಕೂಡ ನಾಶ ಆಗಿದೆ. ಹಾಗಾದ್ರೆ ಈಗಿನ ರಾಜಕಾರಣಿಗಳು ಎಷ್ಟು ಬದ್ಧರು ಅಂತ ಹೇಳ್ತೀರಾ ನೀವು? ಹಾಗಾದ್ರೆ ಅಂದ್ರೆ ಎಲ್ಲ ಕ್ಷೇತ್ರಗಳಿಗೆ ಬದಲಾದಾಗೆ ರಾಜಕಾರಣಿಗಳು ಬದಲಾಗಿದ್ದಾರೆ. ಅಂದ್ರೆ ರಾಜಕಾರಣವು ಇವತ್ತೊಂದು ದಂಧೆ ಆಗಿದೆ ಅಲ್ವಾ. ಬಹಳಷ್ಟು ರಾಜಕಾರಣಿಗಳು ಬದಲಾಗ್ತಾ ಹೋಗಿದ್ದಾರೆ, ಅದು ಅನಿವಾರ್ಯ ಇರಬಹುದು ಅಂತ. ನಾನು ನೋಡಿದ ಬಹಳಷ್ಟು ರಾಜಕಾರಣಿಗಳು ಒಂದೊಂದು ರೀತಿ ಇದ್ರು ಅಲ್ವಾ. ಇವತ್ತಿನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನಗೆ ಆ ಕಾಲದ ಆತ್ಮೀಯರವರು. ಅವ್ರು ನಾನು ಅವ್ರ ಬದುಕಿನಲ್ಲಿ 2 ವಿಭಾಗ ಮಾಡ್ತೀನಿ. ನಾನು ಅವರಿಗೂ ಹೇಳಿದ್ದೀನಿ, ಅವರು 2006 ಸಿದ್ದರಾಮಯ್ಯ ಅವ್ರ ರಾಜಕಾರಣ ಬೇರೆ ಆಗಿತ್ತು. 2006 ನಂತರ ಬದಲಾಯಿತು. 2006 ಹೇಗಿತ್ತು ಅಂತಂದ್ರೆ, ಅವರಿಗೆ ಅವ್ರ ಮನೆಗೆ ಅವ್ರಿಗೆ ಎಲ್ಲ ನೋಡ್ಕೊಳ್ಳೋರು ಇನ್ನೊಬ್ರು ಇದ್ರು, ಅವ್ರ ಹತ್ರ ಅದಕ್ಕೂ ಕಾಸು ಇರ್ಲಿಲ್ಲ. ಅಷ್ಟು ವರ್ಷಗಳ ಕಾಲ ಮಂತ್ರಿ ಆದವರು, ಕೆಲಸ ಮಾಡಿದವರು, ಅಪ್ ಟು ಕಾಂಗ್ರೆಸ್ ಜಾಯಿನ್ ಆಗೋವರೆಗೆ. ಸತೀಶ್ ಜಾರಕಿಹೊಳಿ ಅವರು ಅವ್ರ ಮನೆಗೆ ದಿನಸಿ ಕೆಲಸ ಮಾಡಿದ್ದು ನನಗೆ ಗೊತ್ತಿದೆ. ಕಳ್ತಾ ಇದ್ರು ಅವ್ರ ಎಲ್ಲಾದ್ರೂ ಡೆಲ್ಲಿಗೆ ಹೋಗ್ಬೇಕಾದ್ರೆ ಇನ್ಯಾರೋ ಟಿಕೆಟ್ ತಂದು ಕೊಡ್ತಿದ್ರು. ಬಟ್ 2006 ನಂತರ ಅವ್ರು ಬದಲಾಗ್ಬೇಕಾಯ್ತು. ಯಾಕೆ ಬದಲಾಯಿದ್ರು ಅನ್ನೋದು ನಾನು ಹೇಳಕ್ ಹೋಗಲ್ಲ. ಸೊ ರಾಜಕಾರಣಿಗಳು ಒಂದು ಕಾಲಘಟ್ಟಕ್ಕೆ ತಗೊಂಡ ಬದಲಾಗಿ ಯಾಕೆ ಆಗ್ತಾರೆ ಅಂದ್ರೆ, ಇವತ್ತಿನ ಸಿಚುವೇಶನ್ ಜನರಿಂದ ಪ್ರಾರಂಭ ಆಗುತ್ತೆ. ಒಂದು ವಿಧಾನಸಭಾ ಚುನಾವಣೆಗೆ ನಿಂತ್ರೆ ಮೀರಾ ಅವನು ಒಂದು 50 ಕೋಟಿ ಮಿನಿಮಮ್ ಖರ್ಚು ಮಾಡ್ಬೇಕು ಅಂದ್ರೆ, ಆ 50 ಕೋಟಿ ಪ್ರಾಮಾಣಿಕವಾದ ಹಣ ಆಗಿರಲ್ಲ. ನಾವು ನೀವೆಲ್ಲ ದುಡಿತೀವಿ ಜೀವನದಲ್ಲಿ, 50 ಕೋಟಿ ದುಡಿಯಕ್ಕಾಗತ್ತೇನ್ರಿ? ನಾಟ್ ಎಟ್ ಆಲ್. ಅವನು 50 ಕೋಟಿ ಇದ್ ಮಾಡ್ತಾನೆ, ಅವನ ಮೇಲೆ ಯಾರೋ ಇನ್ವೆಸ್ಟ್ ಮಾಡ್ತಾನೆ. ಅವನ ಮೇಲೆ ಹೇಳ್ತಾನೆ, ಇವನ ಮೇಲೆ ದುಡ್ಡು ಹಾಕಿದ್ರೆ ಅವನು ಅಧಿಕಾರಕ್ಕೆ ಬಂದ್ಮೇಲೆ ನಂಗೆ ಲಾಭ ಆಗುತ್ತೆ
ಅವ್ನು ಚುನಾವಣಾ ಖರ್ಚಿಗೆ ಅವ್ನು ದುಡ್ಡು ಕೊಡ್ತಾನೆ, ಇನ್ನೊಂದು ಮಾಡ್ತಾನೆ. ಆಗ 50 ಕೋಟಿ ಖರ್ಚು ಬಹುದಂತ ಒಬ್ಬ ರಾಜಕಾರಣಿ, ಒಬ್ಬ ಶಾಸಕನಾದವನು ಆಯ್ಕೆ ಆದ ತಕ್ಷಣ ಅಂಗಡಿ ತೆರ್ಕತಾನೆ. ಫಸ್ಟ್ ಮಾಡೋ ಕೆಲಸ ಅಂದ್ರೆ ಯಾರು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ವಾಪಸ್ ಕೊಡೋದು, ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ಕೊಡೋದು. ಅದನ್ನು ಮೀರಿದ್ರೆ ಮುಂದಿನ ಇಲೆಕ್ಷನ್ಗೆ ಇದಕ್ಕೆ ಬೇಕು ಅಂತೇಳಿ ಕಲೆಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಅವನ ಕ್ಷೇತ್ರದಲ್ಲೇ ಅವನಿಗೆ ಬೇಕಾದಂತಹ PSI ಇರಬೇಕು, ಯಾಕಂದ್ರೆ ಅವ್ರು ರಾಜಕೀಯ ವಿರೋಧಿಗಳು ಓಡಿಸ್ಬೇಕಲ್ಲ. ಸಬ್ ಇನ್ಸ್ಪೆಕ್ಟರ್ ಅಂತ ಅವ್ನು ಇರ್ಬೇಕು, ಪೊಲೀಸ್ ಸ್ಟೇಷನ್ ಅವನಿದ್ದಾಗಿರ್ಬೇಕು, ಇಂಜಿನಿಯರ್ಸ್ ಆಗಿರ್ಬೇಕು, ಕಂದಾಯ ಕಚೇರಿ ಆಗಿರ್ಬೇಕು, ಮಂತ್ಲಿ ಯೂನಿಟ್ ಕೊಡ್ಬೇಕು, ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅವನೇನು ದುಡ್ಡು ಹಾಕಿರ್ತಾನೆ ಅದು ಜನ ಎಲ್ಲಿವರೆಗೆ ಬಂದಿದ್ದಾರೆ ಅಂದ್ರೆ, ಇತ್ತೀಚಿನ ಚುನಾವಣೆಯಲ್ಲಿ ಹೇಳ್ತಿದ್ರು ಒಂದು ಓಟಿಗೆ 4,000 5,000 ಖರ್ಚಾಯ್ತು ಸರ್, ಮತದಾರರಿಗೆ ಕೊಟ್ರು ಅಂತ. ಇತ್ತೀಚಿನ ಚನ್ನಪಟ್ಟಣದಲ್ಲಿ ಅಲ್ಲಿ ಜನ ಕೂಡ ದುಡ್ಡು ತೆಗೆದುಕೊಂಡು ಓಟ್ ಹಾಕೋ ಸ್ಥಿತಿ ಇದ್ದರೆ ಅವರು ಆಯ್ಕೆ ಮಾಡುವವರು ಕೂಡ ಈ ರೀತಿ ದುಡ್ಡು ತೆಗೆದು ಮಾಡೋರೇ ಆಗಿರ್ತಾರೆ. ಭ್ರಷ್ಟಾಚಾರ ಸಾಮಾನ್ಯ ಜನರಿಂದ ಪ್ರಾರಂಭ ಆಗುತ್ತೆ. ಸಾಮಾನ್ಯ ಜನ ಸೊ ಅವರು ಲಂಚ ಕೊಡೋದು ರೆಡಿ ಇರ್ತಾರೆ. ನನ್ನ ಕೆಲಸ ಆದ್ರೆ ಸಾಕು. ಈಗ ಉದ್ದ ಕ್ಯೂ ಇರುತ್ತೆ ಆಯ್ತಾ, ಆ ಯುದ್ಧ ಕ್ಯೂದಲ್ಲಿ ನಿಂತ್ಕೊಳಕ್ಕೆ ಯಾಕೆ ನಿಂತ್ಕೋಬೇಕು, ದುಡ್ಡು ಕೊಟ್ಟರೆ ಈ ಕಡೆ ಹೋಗ್ತೀನಿ ಅಂದ್ರೆ ಅಲ್ಲಿಂದ ಶುರು ಆಗುತ್ತೆ. ಸೊ ಹೀಗೆ ಇಡೀ ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆ ಒಳಗಡೆ ಶಿಥಿಲಗೊಂಡಿದೆ, ವ್ಯವಸ್ಥೆ ನಾಶಗೊಂಡಿದೆ, ಮೌಲ್ಯಗಳು ನಾಶ ಆಗಿವೆ, ಮನುಷ್ಯ ಸಂಬಂಧಗಳು ನಾಶ ಆಗಿವೆ, ಪರಸ್ಪರ ಮನುಷ್ಯ ಒಬ್ಬನಿಗೆ ಇನ್ನೊಬ್ಬನಿಗೆ ಕೊಡಬೇಕಾದ ಗೌರವ ಕೊಡದಿರುವ ಕಾಲಘಟ್ಟದಲ್ಲಿದ್ದೀವಿ. ಎಲ್ಲವೂ ವ್ಯಾಪಾರ ಇದೆ. ರಾಜಕಾರಣಿಗಳ ಹತ್ರ ಮಾತ್ರ ವ್ಯಾಪಾರ ಮಾಡ್ಬಿಡಿ ಅಂತ ಹೆಂಗೆ ಹೇಳ ನಾವು? ಎಲ್ಲರೂ ವ್ಯಾಪಾರ, ಮಾಧ್ಯಮದವರ ವ್ಯಾಪಾರ ಆಗುವುದು ಅಲ್ವಾ? ಸೊ ನ್ಯಾಯಾಂಗ ಹೇಗಿದೆ ಅನ್ನೋದು ಇನ್ನೂ ಪ್ರಶ್ನಾರ್ಹವಾದ್ದು. ನಾ ಜಾಸ್ತಿ ಮಾತಾಡ್ಕೋದ್ರೆ ನ್ಯಾಯಾಂಗ ನಿಂದನೆ ಆಗುತ್ತೆ. ನ್ಯಾಯಾಂಗ ಸ್ಥಿತಿ ಇದೆ. ಬ್ಯೂರೋಕ್ರಸಿ ಹ್ಯಾಸ್ ಗಾನ್ ಟು ಡಾಗ್ಸ್. ಬ್ಯೂರೋಕ್ರಸಿ ನಾಶ ಆಗಿದೆ. ನೀವೆಲ್ಲಿ ಹೋದ್ರೆ ದುಡ್ಡಿಟ್ರೆ ಒಳಗಡೆ ನಿಮಗೆ ಪ್ರವೇಶ. ಇನ್ನೇನಿದೆ? ಸೊ ಸಮಾಜ ಆ ರೀತಿ ಇದೆ, ರಾಜಕಾರಣಿಗಳು ಆಗಿದೆ. ಈಗ ನಾನು ರಾಜಕೀಯ ವಿಚಾರಕ್ಕೆ ಮತ್ತೆ ಅಗೇನ್ ಅದೇ ವಿಚಾರಕ್ಕೆ ಬರ್ತೀನಿ. ನೀವು ಹೇಳ್ತಾ ಇದ್ರಿ ದೇವರಾಜ ಅರಸು ಕಾಲದಲ್ಲಿ ಕೂಡ ನೋಡಿದೀನಿ, ಅವ್ರು ನಂಗೆ ತುಂಬಾ ಆತ್ಮೀಯರಾಗಿದ್ರು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರಿ. ಆಗಿನ ರಾಜಕಾರಣಿಯನ್ನು ನೀವು ನೋಡಿದ್ದೀರಾ, ಈಗ ಅಂದ್ರೆ ಸಿದ್ದರಾಮಯ್ಯ ಕಾಲಘಟ್ಟದಲ್ಲೂ ಕೂಡ ನೀವು ರಾಜಕಾರಣಿಗಳನ್ನ ನೋಡಿದ್ದೀರಾ. ಅಗೇನ್ ಮತ್ತೆ ಈಗ ಯುವ ರಾಜಕಾರಣಿಗಳ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಮ ಅಭಿಪ್ರಾಯ, ಜೊತೆಗೆ ಯುವ ರಾಜಕಾರಣಿಗಳು ನಮ್ಮ ಒಂದು ರಾಜ್ಯವನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸುವಂಥದ್ದು ಉತ್ತಮ ಅಂತ ಹೇಳ್ತೀರಾ? ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಸಾಕಷ್ಟು ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ಅಷ್ಟು ನಿರೀಕ್ಷೆ ಮಟ್ಟದಲ್ಲಿ ಜನರ ಒಂದು ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗ್ತಾ ಇಲ್ಲ. ಅದಕ್ಕೆ ನೀವೇನು ಹೇಳ್ತೀರಿ? ಒಂದು, ಯಾವುದೇ ಒಬ್ಬ ವ್ಯಕ್ತಿಗೆ ರಾಜಕಾರಣದಲ್ಲಿ ಆಗಲಿ, ಸಾಮಾಜಿಕ ಬದುಕಿನಲ್ಲಾಗಲಿ, ಪತ್ರಿಕೋದ್ಯಮದಾಗಲಿ ಇರುವವರಿಗೆ ಒಂದು ಬದ್ಧತೆ, ಒಂದು ಕನಸು ಇರಬೇಕಂತೆ. ಒಬ್ಬ ವ್ಯಕ್ತಿಗೆ ಬದ್ಧತೆ ಇಲ್ಲದಿದ್ರೆ ಅವನಿಗೆ ಇರುವ ಕನಸಿಗೂ ಯಾವ ಅರ್ಥನೂ ಇರಲ್ಲ. ಇವತ್ತು ಸಮಾಜದಲ್ಲಿ ಅಂತ ಒಂದು ಬದ್ಧತೆ ಅನ್ನೋದಿದೆಯಲ್ಲ, ಕಮಿಟ್ಮೆಂಟ್ ಅನ್ನೋದಿದೆಯಲ್ಲ, ಅದು ಮಾಯ ಆಗಿದೆ. ಸುಖ ಕನಸುಗಳಿಲ್ಲ. ಒಬ್ಬ ರಾಜಕಾರಣ ಇವತ್ತು ಬಂದ್ರೆ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ನಾನು ರಾಜಕಾರಣಕ್ಕೆ ಯಾಕೆ ಬಂದಿದ್ದೇನೆ, ನಾನು ಯಾಕೆ ರಾಜಕಾರಣ ಆಗಬೇಕು ಅನ್ನೋದು. ಆ ಪ್ರಶ್ನೆಗೆ ಫಸ್ಟ್ ಉತ್ತರ ಹುಡ್ಕೋಬೇಕು. ನಾನು ಹಣ ಮಾಡುವುದಕ್ಕೋ ಇನ್ನೊಂದಕ್ಕೆ ಬಂದ ಕಾಂಟ್ರಾಕ್ಟ್ಸ್, ಅದರ ಜೊತೆಗೆ ಅವನು ಒಂದು ಕನಸು ಇರ್ಬೇಕು. ಇವತ್ತಿನ ರಾಜಕಾರಣಿಗಳಿಗೆ ನನ್ನ ಕನಸು ಇದ್ದಂತೆ ಕಾಣಲ್ಲ. ಅವ್ರು ಟೆಲ್ಯು ಸರ್ಕಾರಗಳಿಗೆ ಕನಸಿರಲ್ಲ. ಸೊ ಇನ್ನೊಂದು 5 ವರ್ಷ 10 ವರ್ಷದ ನಂತರ ಈ ಸಮಾಜ ಹೇಗಿರ್ಬೇಕು? ಒಂದು ಕನಸಿರ್ಬೇಕು ರಾಜಕಾರಣಿ ಅದವನಿಗೆ ಅಲ್ವಾ? ಅವನಿಗೊಂದು ಈಗ ನೀವು ಇಂಗ್ಲೆಂಡ್ ಅಂದ್ಕೊಳ್ಳಿ, ನಾವು ಇಂಗ್ಲೆಂಡ್ ಮಾದರಿನ ಅನುಸರಿಸ್ತೀವಿ. ಅಲ್ಲಿ ಒಂದು ಶ್ಯಾಡೋ ಕ್ಯಾಬಿನೆಟ್ ಅಂತ ಇರುತ್ತೆ. ಆಡಳಿತ ಪಕ್ಷ ಹೇಗಿರುತ್ತೋ ಅದಕ್ಕೆ ಪ್ರತಿಯಾಗಿ ಒಂದು ಶ್ಯಾಡೋ ಕ್ಯಾಬಿನೆಟ್ ಅಂತ ಇರುತ್ತೆ. ಆ ಶ್ಯಾಡೋ ಕ್ಯಾಬಿನೆಟ್ನಲ್ಲಿ ಬೇರೆ ಬೇರೆ ವಿಚಾರಗಳ ಏನಿರ್ತಾರೆ, ಅದಕ್ಕೆ ಮಂತ್ರಿಗಳಿದ್ದಾಗ ಇರ್ತಾರೆ. ಯಾಕಂದ್ರೆ ಅದರ ಪರಿಣಿತಿ ಪಡ್ಕೋಬೇಕು ಅಂತ ಅಲ್ವಾ? ಸೊ ಅಲ್ಲೂ ಕೂಡ ನೀವು ಶ್ಯಾಡೋ ಕ್ಯಾಬಿನೆಟ್ನಲ್ಲಿ ಎಜುಕೇಶನ್ ಮಿನಿಸ್ಟರ್ ಇರ್ತಾರೆ, ಅದೇ ರೀತಿ ಬೇರೆ ಬೇರೆ ಇಲಾಖೆ ಮಂತ್ರಿಗಳು, ಅವರು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇಂಗ್ಲೆಂಡ್ನಲ್ಲಿ ಅಧ್ಯಯನ ಮಾಡ್ತಿರ್ತಾರೆ. ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರಿಗೆ ಎಕ್ಸ್ಪರ್ಟೈಸ್ ಇರುತ್ತೆ. ಇಲ್ಲಿ ನೀವು ನಾವೆಲ್ಲ ನೋಡ್ಬಿಟ್ಟು ಯಾರಿಗೆ ಕೊಡ್ಬೇಕಪ್ಪ ಅಂತ, ನನ್ನ ಚೇಲಾಗಿರಿ ಯಾರು, ನನ್ನ ಚೇಲ ಯಾರು ಅತ್ತರ್ಕು ಅವನಿಗೆ ಅದ್ರದ್ದು ಗೊತ್ತೇ ಇರಲ್ಲ. ಅಯ್ಯಪ್ಪ ಬೇಡ ಬೇಡ ಬೇಡ, ಅದ್ರಲ್ಲಿ ಪ್ರಾಮಾಣಿಕರು ಆಗಿರಲ್ಲ. ಕೆಲವರು ಆಗಿರ್ತಾರೆ. ಇಲ್ಲೇ ಮೈಸೂರಿನ GT ದೇವೇಗೌಡರು ಅವ್ರನ್ನ ಎಜುಕೇಶನ್ ಕೊಟ್ಟಾಗ ಕುಮಾರಸ್ವಾಮಿ ನನಗೆ ಬೇಡಪ್ಪ, ನನಗೆ ಅಯ್ಯೋ ನಂಗೆ ಯಾಕೋ ಅಂತಾದ್ರು. ಅಟ್ಲೀಸ್ಟ್ ಹಾಗೆ ಹೇಳುವ ಒಂದು ಮನಸ್ಥಿತಿ ಆದ್ರೂ ನನಗೆ ಈ ಇಲಾಖೆ ಬೇಡ, ಅದಿಲ್ಲ, ಆ ಎಕ್ಸ್ಪರ್ಟೈಸ್ ಇಲ್ಲ. ಅದ್ರ ಜೊತೆಗೆ ರಾಜಕಾರಣಿಗಳು, ಇವತ್ತಿನ ಬಹುತೇಕ ರಾಜಕಾರಣಿಗಳು ಅವರು
ಕನಸಿಲ್ಲದ, ಹೃದಯವಿಲ್ಲದ, ಆತ್ಮವಿಲ್ಲದ ಒಂದು ಅಸ್ಥಿ ಪಂಜರದಂತೆ ಇದ್ದಾರೆ ಇವತ್ತು. ಅವ್ರಿಗಿನ್ನೇನು ಇಲ್ಲ. ಅವ್ರಿಗೇನಾದ್ರೂ ಬಂದ್ರೆ ಹಣ ಎಲ್ಲಿ ಸಿಗುತ್ತೆ ಗ್ರ್ಯಾಬ್ ಮಾಡ್ಕೊ, ದುಡ್ಡು ತಗೋ, ಎಲ್ಲಿ ಸಿಗುತ್ತೆ ದುಡ್ಡು ಮಾಡ್ಕೊ, 5 ವರ್ಷ ಮಜಾ ಉಡಾಯಿಸು. ಅದು ಮೀರಿದ್ರೆ ಅವ್ರಿಗೆ ಒಂದು ಸಮಾಜದ ಬಗ್ಗೆ ಒಂದು ಕನಸಿಲ್ಲ. ಕನಸು ಕಾಣುವುದು ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯವಾದ. ಬದುಕಲ್ಲಿ ಕನಸು ಕಾಣಬೇಕು. ಇವರು ಈ ರಾಜಕಾರಣಿಗಳು ಕನಸು ಕಾಣಲಾರು. ಸಮಾಜ ಹೇಗಿರ್ಬೇಕು ಅಲ್ವಾ? ಇಲ್ವೇ ಇಲ್ಲ. ನಮಗೆ ರಾಜಕೀಯವಾಗಿ ಯಾವ್ದು ಲಾಭ ಆಗುತ್ತೆ ಯಾವ್ದಾಗಲ್ಲ, ಅದು ಬಿಟ್ಟು ಮೂರನೇದಿಲ್ಲ ಅವರಿಗೆ. ಸೊ ಇವರ ರಾಜಕಾರಣಿಗಳ ಮೇಲೆ ಯಾವುದೇ ಭರವಸೆ ಇಡಲಾರದ ಒಂದು ವಾತಾವರಣ ಇದೆ. ಐ ಡೋಂಟ್ ಆರ್ಗ್ಯೂ, ಇಟ್ ವಾಸ್ ಹಾರಿಫೈಯಿಂಗ್. ಮೊದಲು ಆ ರೀತಿ ಇರಲಿಲ್ಲ. ಯಾಕಂದ್ರೆ ಮೊದಲು ಒಂದು ಹೋರಾಟದ ನೆಲೆಗಟ್ಟಿನಿಂದ ಬಂದದ್ದಿದೆಯಲ್ಲ. ಈಗ ನನ್ನಂತ ಪತ್ರಿಕೋದ್ಯಮಿಗಳು ಅಥವಾ ನನ್ನ ಕಾಲಘಟ್ಟದಲ್ಲಿ ಬಂದ ರಾಜಕಾರಣಿಗಳು ತಗೊಳ್ಳಿ, ನಮ್ಮನ್ನ ತಿದ್ದುವುದಕ್ಕೆ 3 ಜನಪರ ಚಳವಳಿಗಳಿತ್ತು ಕರ್ನಾಟಕದಲ್ಲಿ ತಗೊಂಡ್ರೆ. ರೈತ ಚಳವಳಿ ಇತ್ತು, ಬಹಳ ಪವರ್ಫುಲ್ ಆದ ರೈತ ಚಳವಳಿ ಇತ್ತು. ಕನ್ನಡ ಚಳವಳಿ ಪವರ್ಫುಲ್ ಆಗಿತ್ತು. ದಲಿತ ಚಳವಳಿ ಪವರ್ಫುಲ್ ಆಗಿತ್ತು. ಈ ಚಳವಳಿಗಳು ಒಂದು ಸಮಾಜವನ್ನ ನಿರ್ದೇಶಿಸುತ್ತಿದ್ದ ಹಾಗೆ ಸಾಮಾನ್ಯ ಜನರನ್ನ ಒಂದು ಹೋರಾಟದ ಮನಸ್ಥಿತಿಯ ಒಳಗಡೆ ತರ್ತಿದ್ರು. ಮಾಧ್ಯಮದಲ್ಲಿರುವವರನ್ನ, ರಾಜಕಾರಣಿಗಳನ್ನ, ಅವರನ್ನೆಲ್ಲ ಸರಿದಾರಿಗೆ ತರುವುದರಲ್ಲಿ ಚಳವಳಿಗಳು ಬಹಳ ಮಹತ್ವದ ಪಾತ್ರ ವಹಿಸಿದ್ವು. ಇವತ್ತಿಲ್ಲ, ಚಳವಳಿ ಇಲ್ಲ, ಪ್ರತಿಭಟನೆ ಯಾರು ಯಾವುದಕ್ಕೂ ಪ್ರತಿಭಟಿಸಲ್ಲ. ಯಾರು ಆ ಚಳವಳಿಯ ಪಳವಳಿಕೆ ಅಂತ ಇರೋರು ಯಾವುದೋ ಒಂದು ವೃತ್ತದಲ್ಲಿ ಬಂದು ಒಂದು ಫ್ಲಾಗ್ ಹಿಡ್ಕೊಂಡು ಕೂಗ್ಬೋದು, ಅದಾಗ್ಬೋದು. ಬಟ್ ಆ ಶಕ್ತಿ ಹೊರಟೋಗಿದೆ. ದಲಿತ ಚಳವಳಿ ಬೇರೆ ಬೇರೆ ಗುಂಪುಗಳಾಗಿ ಹೊಡೆದು ಹೋಗ್ಬಿಟ್ಟಿವೆ. ರೈತ ಚಳವಳಿ ಬೇರೆ ಬೇರೆ ಗುಂಪುಗಳಾಗಿ ಹೊರಟು ಹೋಗ್ಬಿಟ್ಟಿವೆ. ಕನ್ನಡ ಚಳವಳಿ ಅದು ಇದೆಯೋ ಇಲ್ವೋ, ಎಷ್ಟು ಸಂಘಟನೆಗಳು, ಯಾರು ಕಲೆಕ್ಷನ್ ಮಾಡ್ತಾರೋ, ಯಾರು ಕನ್ನಡ, ಯಾವುದೂ ಇಲ್ಲ. ಎಲ್ಲ ಚಳವಳಿಗಳು ನಾಶ ಆಗುವ ಮೂಲಕ ಸಮಾಜದ ಒಳಗಡೆ ಇದೆಯಲ್ಲ, ಅದು ನಾಶ ಆಗ್ತಾ ಇದೆ. ಅದೊಂದು ಗೆದ್ದಲು ರೋಗ ಹಿಡ್ದಾಗೆ ಸೊಸೈಟಿಗೆ. ನೀವು ಆ ರೀತಿ ಗೆದ್ದಲು ರೋಗ ಹಿಡಿದ್ಬಿಟ್ಟಿದೆ. ಆದ್ರಿಂದ ನೀವು ಯಾಕೆ ನಿರೀಕ್ಷೆ ಮಾಡ್ತೀರಿ? ಅವು ಐ ಡೋಂಟ್ ನೋ. ಇತ್ತೀಚೆಗೆ ಸ್ವಲ್ಪ ಚೇತರಿಸ್ಕೊಂಡಿರೋದು, ಹೇಗಿದೆ ಆರೋಗ್ಯ? ದಟ್ ವಾಸ್ ಅ ಥಿಂಗ್. ಈಗ ನನ್ನ ಹಾರ್ಟ್ ಗಟ್ಟಿ ಇದೆ, ಕಿಡ್ನಿ ಸರಿ ಆಗ್ತಿದೆ, ನನ್ನ ಒಳಗಡೆ ಒಂದು ಛಲ ಇದೆ. ನಾನು ಎದ್ದು ಬಿಡೋವನಲ್ಲ. ಹಲವು ಚಾನಲ್ಗಳು ಕಟ್ಟಿದವ್ ನಾನು. ಸೊ 2000 ಇಸ್ವಿಯಿಂದ ಕಾವೇರಿ ಕಟ್ಟಿದ್ದೀನಿ. ಅದು ಸುವರ್ಣ ನಾನೇ ಸ್ಟಾರ್ಟು, ನಾನೇ ಫೌಂಡರು, ಎಲ್ಲವನ್ನು ಮಾಡಿದ್ದೀನಿ. ಸುದ್ದಿ ಟಿವಿ ಮಾಡೋದು ಹೆಂಗಾಯ್ತು, ಮತ್ತೀಗ ಚೇತರಿಸ್ಕೊಂಡೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೊರಗಡೆ ಬರ್ತೀನಿ. ಓಕೆ. ಇನ್ನು ನೀವು ಯುವ ಪೀಳಿಗೆಗೆ ಏನಾದ್ರು ಒಂದು ಸಂದೇಶವನ್ನು ಕೊಡೋದಾದ್ರೆ? ಮೀರಾ, ನನ್ನ ನಂಬಿಕೆ ಏನು ಗೊತ್ತಾ, ಬದುಕಿನಲ್ಲಿ ಸಂದೇಶ ಕೊಡೋದಕ್ಕೆ ನನ್ನ ನಂಬಿಕೆ ಇಲ್ಲ. ಐ ಡೋಂಟ್ ಡೂ ದಟ್. ಈ ಸಂದೇಶ ಕೊಡುವವರು ರಾಜಕಾರಣಿಗಳು ಮತ್ತು ಮಠಾಧೀಶರು ಮಾತ್ರ. ನಾನು ಎರಡೂ ಅಲ್ಲ. ನಾನು ಯುವಕರಿಗೆ ಹೇಳ್ಬಳ್ಳೆ, ನಿಮಗೆ ನೀವು ಪ್ರಾಮಾಣಿಕರಾಗಿರಿ. ನಿಮ್ಮ ಹೃದಯ ಏನು ಹೇಳ್ತೋ ಆ ಮಾತನ್ನು ಕೇಳಿ. ನಮಗೆ ಒಳಗಡೆ ಒಂದು ಪಿಸು ಮಾತು ಅಂತ ಇರುತ್ತೆ. ಆ ಮಾತು ದೇವರು ನೀ ಅಲ್ಲ, ನೀ ಈಶ್ವರ, ನೀನು ಈಶ್ವರ. ಆ ಪಿಸು ಮಾತನ್ನು ಕೇಳಿಸ್ಕೋಬೇಕು. ಆ ಪಿಸು ಮಾತು ಬಹಳ ಮುಖ್ಯವಾದ್ದು. ಮತ್ತೆ ನೀವು ಜಗತ್ತಿಗೆ ಸಲುವಾಗಿ ಬದುಕಬೇಡಿ, ನಿಮ್ಮ ಸಲುವಾಗಿ ಬದುಕಿ ಅಂತ. ನಮ್ಮ ಸಲುವಾಗಿ ನಾವು ಬದುಕಿದ್ರೆ ಮಾತ್ರ ನಾವು ಜಗತ್ತಿಗೆ ಏನಾದ್ರು ಮಾಡಕ್ ಸಾಧ್ಯ. ಆದ್ರೆ ನಮಗೊಂದು ಈ ಶಿಸ್ತಿನ ಹೆಸರಿನಲ್ಲಿ ಸಣ್ಣ ಇರ್ಬೇಕಾದ್ರೆ ತಲೆಯಲ್ಲಿ ತುಂಬಿಟ್ಟಿರ್ತಾರೆ. ನೀನು ನಿಸ್ವಾರ್ಥಿಯಾಗು, ಪರಸೆ, ಆಲ್ ದೀಸ್ ಥಿಂಗ್ಸ್ ಆರ್ ಬುಲ್ಶಿಟ್. ಮೊದಲು ನೀನು ಉಸಿರಾಡ್ಸು, ಕಲ್ತ್ಕೊ. ನಿಮ್ಮನ್ನ ಬದುಕಿರ್ಬೇಕಾದ್ರೆ ಕೆಲವು ಮೌಲ್ಯಗಳನ್ನ ಬದುಕು ಬಹಳ ಮುಖ್ಯವಾದ್ದು. ಮೌಲ್ಯಗಳ ಬದುಕಿನಲ್ಲಿ ಇರಬೇಕು. ಆ ಮೌಲ್ಯಗಳ ರೀತಿ ಬದುಕಬೇಕು, ಸಂತೋಷವಾಗಿ ಬದುಕಬೇಕು. ಎಲ್ಲ ಸಿದ್ಧಾಂತಗಳಿಗಿಂತಲೂ ಬದುಕು ಬಹಳ ಮುಖ್ಯ, ಬಹಳ ಇಂಪಾರ್ಟೆಂಟ್ ಬದುಕು. ಆದ್ರಿಂದ ಆ ಬದುಕಿನ ನಿಷ್ಠೆ ಬೇಕು ಅಂತ ಓಡೋಗೋದಲ್ಲ. ಹೇಗ್ ಬೇಕಾದ್ರೂ ಬದುಕಬಹುದು ಮನುಷ್ಯ, ಎಷ್ಟು ಸಂತೋಷವಾಗೋದು. ನಿಮ್ಮ ಸಂತೋಷವನ್ನು ನೀವೇ ಕಂಡ್ಕೋಬೇಕಷ್ಟೇ. ನೊಬಡಿ ಕ್ಯಾನ್ ಹೆಲ್ಪ್ ಯು. ನೀವು ನಿಮ್ಮ ಸಂತೋಷ ಬೇರೆ ಮೇಲೆ ಡಿಪೆಂಡ್ ಆಯ್ತು ಅಂದ್ರೆ ಗಾನ್. ಡೋಂಟ್ ಡಿಪೆಂಡ್. ಇನ್ನೊಬ್ಬರು ಬೈದ್ರೆ ಬೇಜಾರಾಗತ್ತೆ ಅಂದ್ರೆ ನಾನು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಅಲ್ವಾ. ಇನ್ನೊಬ್ಬರು ಹೊಗಳಿದ್ರೆ ಸಂತೋಷ ಆಗುತ್ತೆ, ನಾನು ಇಬ್ಬರು ಹೊಗಳಿಕೆ ಮೇಲೆ ಡಿಪೆಂಡ್ ಆಗಿದ್ದೀನಿ. ಆ ಡಿಪೆಂಡೆನ್ಸಿ ಇಟ್ ಸೆಲ್ಫ್ ಇಸ್ ಹಾರಿಬಲ್. ಯಾವುದರ ಮೇಲೂ ಡಿಪೆಂಡ್ ಆಗದೆ ನಮಗೇನು ಸಂತೋಷ ಆಗುತ್ತೆ ಅನ್ನೋದು ಹುಡುಕೋದಿರುತ್ತಲ್ಲ, ಬದುಕೋದಿರುತ್ತಲ್ಲ, ಅದು ಬಹಳ ಗ್ರೇಟ್. ಅದನ್ನು ಹುಡುಗರು ಮಾಡ್ಬೇಕಷ್ಟೇ. ಓಕೆ. ಇನ್ನು ನಮ್ಮ ಜೊತೆ ಇಷ್ಟೊತ್ತು ಕಾಲ ಕಳೆದ್ರಿ, ನಿಮ್ಮ ಆರೋಗ್ಯ ಇಷ್ಟಿದ್ರು ಕೂಡ ನಮ್ಮ ಜೊತೆ ತುಂಬಾ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಬೇಗ ಹುಷಾರಾಗಿ ನಾವು ಕಾಯ್ತಾ ಇರ್ತೀವಿ ನಿಮಗೋಸ್ಕರ. ಥ್ಯಾಂಕ್ ಯು ಮೀರಾ, ಥ್ಯಾಂಕ್ ಯು.
ಎಸ್ ವೀಕ್ಷಕರೇ ನೋಡಿದ್ರಲ್ಲ. ಸೊ ಒಂದು ಏನ್ ವಿಚಾರ ಅಂತಂದ್ರೆ, ನಾವು ಅಪ್ ಅಂಡ್ ಡೌನ್ಸ್ ತುಂಬಾ ಕಾಣ್ತಾ ಇರ್ತೀವಿ ಲೈಫಲ್ಲಿ, ಆದ್ರೆ ಬಿದ್ವಲ ಕೆಳಗೆ ಅನ್ನೋದು ಅಷ್ಟೇ ಅಲ್ಲ, ಮತ್ತೆ ಮೇಲೆ ಎದ್ ನಿಲ್ತೀನಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ತಿಳಿದುಕೊಂಡ್ವಿ. ಸೊ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗೋಣ. ಅಲ್ಲಿವರೆಗೂ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.